ಹಾಯ್, ನಿಮಗೆಲ್ಲರಿಗೂ ಟೈಟಲ್ ನೋಡಿ ಗೊತ್ತಾಗಿರ್ಬೋದು ಇವತ್ತು ಯಾವ ರೆಸಿಪಿಯನ್ನು ನಾನು ಶೇರ್ ಮಾಡ್ತಾ ಇದ್ದೇನಂತೆ. ಟೊಮೆಟೊ ರಸಮ್ ಹೇಗೆ ಮಾಡೋದಂತ ನಾವು ನೋಡ್ಕೊಂಡು ಬರೋಣ. ಸೊ ಫಸ್ಟಿಗೆ ಕುಕ್ಕರ್ನಲ್ಲಿ ಟೊಮೆಟೊನ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಅದಕ್ಕೇ 3-4 ಟೇಬಲ್ ಸ್ಪೂನಷ್ಟು ಬೇಳೆ ದಾಲ್ ಏನಿದೆ ಅದನ್ನು ಹಾಕಿಕೊಂಡು ಎರಡನ್ನು ಕೂಡ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೆಕ್ಸ್ಟ್ ಇನ್ನೊಂದು ಬೌಲ್ ತಗೊಂಡು ಅದಕ್ಕೆ ಕೊರಿಯಾಂಡರ್ ಸೀಡ್ಸ್ ಏನಿದೆ ಅದನ್ನು 3 ಟೇಬಲ್ ಸ್ಪೂನಷ್ಟು ಆಗುವಷ್ಟು ಅಥವಾ 3 to 4 ಟೇಬಲ್ ಸ್ಪೂನ್ ಆಗುವಷ್ಟು ತಗೊಳ್ಬೇಕು. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಮೇಥಿ ಮತ್ತು ಇನ್ನೊಂದು ಟೇಬಲ್ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಸೀಡ್ಸನ್ನು ಹಾಕಿಕೊಂಡು ಸೈಡಲ್ಲಿ ಇಟ್ಕೊಳ್ಬೇಕು. ಇದಕ್ಕೇ ಹುಣಸೆ ಹಣ್ಣಿನ ರಸ ಮತ್ತು ಬ್ಯಾಡಗಿ ಮೆಣಸಿನಕಾಯಿ ಬೇಕಾಗುತ್ತೆ. ಈಗ ಒಂದು ಪ್ಯಾನನ್ನು ತಗೊಂಡು ಏನು ದಾಲ್ ಇದೆ ನೋಡಿ ಅದನ್ನು ಚೆನ್ನಾಗಿ ಕೊಕೊನಟ್ ಆಯಿಲಲ್ಲಿ ಚೆನ್ನಾಗಿ ಕೆಂಪು ಬಣ್ಣ ಬರುವ ತನಕ ಹುರ್ಕೊಳ್ಬೇಕು. ಅದೇ ಪ್ಯಾನ್ನಲ್ಲಿ ಕೊರಿಯಾಂಡರ್ ಸೀಡ್ಸ್, ಬ್ಲ್ಯಾಕ್ ಪೆಪ್ಪರ್, ಮೇಥಿ ಮತ್ತು ಬ್ಯಾಡಗಿ ಮೆಣಸು ಏನಿದೆ ಅದನ್ನು ಕೂಡ ಕೊಕೊನಟ್ ಆಯಿಲಲ್ಲಿ ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡಿ ತಣ್ಣಾದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇದಕ್ಕೇ ಏನು ಹುಣಸೆ ಹುಳಿದು ರಸ ಇದೆ ಅದಕ್ಕೆ ಹಾಕಿಕೊಂಡು ಚೆನ್ನಾಗಿ ಒಂದು ಸಲ ಗ್ರೈಂಡ್ ಮಾಡಿಕೊಂಡ್ರೆ ಈ ರೀತಿ ಮಿಶ್ರಣ ನಿಮಗೆ ಸಿಗುತ್ತೆ. ಇದು ಮಸಾಲ ರೆಡಿ ಆಯಿತು, ರಸಮ್ ಮಸಾಲ. ಈಗ ಅದೇ ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ತಗೊಂಡು ಅದಕ್ಕೆ ಜೀರಿಗೆ, ಸಾಸಿವೆ ಹಾಕಿಕೊಂಡು ಅದಕ್ಕೇ ಬೆಳ್ಳುಳ್ಳಿ ಹಾಕಿಕೊಂಡು ಬೇಯಿಸಲಿಕ್ಕೆ ಬಿಡಬೇಕು. ಈಗ ಏನು ಕುಕ್ಕರಲ್ಲಿ ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೀವಿ ನೋಡಿ ದಾಲ್ ಮತ್ತು ಟೊಮೆಟೊ, ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ಅದೇ ಬಾಣಲೆಗೆ ಹಾಕ್ಕೊಳ್ತಾ ಇದ್ದೇನೆ. ಈಗ ಅದು ಒಂದು ಚೆನ್ನಾಗಿ ಕುದಿ ಬಂದ ನಂತರ ಅದಕ್ಕೇ ಏನು ಮಸಾಲ ರುಬ್ಬಿಟ್ಕೊಂಡಿರುವ ಮಸಾಲ ಏನಿದೆ ಅದನ್ನು ಹಾಕಿಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಬೇಕು. ನಿಮಗೆ ಖಾರಕ್ಕೆ ಅನುಗುಣವಾಗಿ ಎಷ್ಟು ಮಸಾಲ ಬೇಕು ಅಷ್ಟು ಸ್ಪೂನ್ ಹಾಕಿಕೊಂಡು ಚೆನ್ನಾಗಿ ಇದನ್ನೊಂದು ಸಲ ಮಿಕ್ಸ್ ಮಾಡಿಕೊಳ್ಬೇಕು. ಇದು ಚೆನ್ನಾಗಿ ಕುದಿ ಬರಬೇಕು, ಯಾಕೆಂತ ಹೇಳಿದರೆ ಹುಳಿ ಎಲ್ಲ ಬಿಟ್ಕೊಳ್ಬೇಕಲ್ವ, ಅದಕ್ಕೋಸ್ಕರ. ಇದಕ್ಕೇ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ನೆಕ್ಸ್ಟ್ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜಾಗ್ರಿ ಪೌಡರ್ ಏನಿದೆ, ಬೆಲ್ಲ ಹೇಳ್ತಾರಲ್ವ, ಅದನ್ನು ಕೂಡ ಹಾಕಿಕೊಂಡು ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಕೊಳ್ಬೇಕು. ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ, ಏನು ಘಮ ಪರಿಮಳ ಬರ್ತಾ ಇತ್ತು, ಆಹಾ. ಸೊ ಇದಕ್ಕೇ ಲಾಸ್ಟಿಗೆ ನಾನು ಇಲ್ಲಿ 2 ಡೊಳ್ಳು ಮೆಣಸಿನಕಾಯಿ ಹೇಳ್ತಾರಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೂ ಗಾರ್ನಿಷಿಗೆ ಕೊರಿಯಾಂಡರ್ ಸೊಪ್ಪು ಏನಿದೆ ಅದನ್ನು ಹಾಕಿಕೊಂಡು ಚೆನ್ನಾಗಿ ಒಂದು ಸಲ ಕಲಿಸ್ಕೊಂಡ್ರೆ ಟೊಮೆಟೊ ರಸಮ್ ಸವಿಯಲು ಸಿದ್ಧ.